ರಾಯಭಾಗ ಕೆಎಬಿ ಸಭಾಭವನದಲ್ಲಿ ಕೆಡಿಪಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ರಾಯಭಾಗ ಕೆಇಬಿ ಸಭಾಭವನದಲ್ಲಿ ಇವತ್ತು ರಾಯಭಾಗ ಕ್ಷೇತ್ರ ಶಾಸಕರಾದ ದುರ್ಯೋಧನ ಐಹೊಳೆ ಹಾಗೂ ಕುರ್ಚಿ ಕ್ಷೇತ್ರ ಶಾಸಕರಾದ ತಮ್ಮಣ್ಣನವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ರಾಯಭಾಗರನ್ನ ಆಫೀಸಿನ ಹಿಂದುಗಡೆ ಇರುವ ಸಸಿಗೆ ನೀರು ಹಾಕುವ ಮೂಲಕ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ಪಿಡಬ್ಲ್ಯೂಡಿ, ZP, ಅರಣ್ಯ ಇಲಾಖೆ, ಕೃಷಿ ಶಿಶು ಅಭಿವೃದ್ಧಿ ಇಲಾಖೆ, ಲ್ಯಾಂಡ್ ಆರ್ಮಿ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಅಬಕಾರಿ, ಮೀನುಗಾರಿಕೆ ಇನ್ನು ಹಲವಾರು ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿ ವರ್ಷದ 3 ತಿಂಗಳಿನ ಜಿಲ್ಲಾ ಪ್ರಗತಿಯನ್ನು ಚರ್ಚಿಸಿ ಯಾವ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಮುಗಿಸಿ ಪ್ರಗತಿಯಲ್ಲಿದ್ದಾರೆ ಅಥವಾ ಬಾಕಿ ಇರುವ ಕಾರ್ಯಗಳನ್ನು ಶಾಸಕರ ಸಮಕ್ಷಮ ಚರ್ಚಿಸಿ ಶಾಸಕರ ಗಮನಕ್ಕೆ ತರಲಾಯಿತು. ಸರ್ ಕೊಡ್ತೀರಾ ಸರ್? ಅಲ್ಲಿ ಅಲ್ಲಿ ನೋಡಿ ನಾನು ಅಲ್ಲಿ ಹೋಗಿ ಈಗ ನೋಡಿ ಸರ್ ಕೊಡಿ ನೋಡಿ ಸರ್. ನೋಡಿ ಸರ್ ನೋಡಿ ಸರ್ 3 ತಿಂಗಳಲ್ಲಿ ಆಗಿರತಕ್ಕಂಥ ಇಲಾಖಾವಾರು ಪ್ರಗತಿ ನೋಟವನ್ನು ಚರ್ಚಿಸಲಿಕ್ಕೆ ಸದರಿ ಸಭೆಯನ್ನು ಜರುಗಿಸ್ತಾ ಇದ್ದಾರೆ. ಮೊದಲಿಗೆ ಒಂದೊಂದಾಗಿ ಇಲಾಖಾವಾರು ಪ್ರಗತಿಯನ್ನು ಕೇಳ್ತವೆ. ಸೊ ತಾವು ಒಂದೊಂದಾಗಿ ಬಂದು ತಮ್ಮ ಇಲಾಖೆಯ ಈಗ ಆರ್ಥಿಕ ವರ್ಷದ ಪ್ರಾರಂಭದ ಮೊದಲನೇ ಸಭೆ ಅನ್ಕೋತೀವಿ ಇದನ್ನ. ಸೊ ತಮ್ಮದೇನು ಈ ವರ್ಷದ ಗುರಿ ಏನದ ಮತ್ತು ಕಳೆದ ಸಾಲದ ಏನು ಪ್ರಗತಿ ಆಗದ, ಮುಂದುವರಿದ ಕಾಮಗಾರಿದ್ರೆ ಅದ್ರ ಬಗ್ಗೆ ವಿವರವಾಗಿ ತಾವು ಸದರಿ ಸಭೆಗೆ ಮಾಹಿತಿ ನೀಡಬೇಕು. ಮತ್ತು ತಮ್ಮ ಇಲಾಖೆಯಲ್ಲಿ ಏನಾದರೂ ಕೋಆರ್ಡಿನೇಷನ್ನ ಕೊರತೆ ಏನಾದರೂ ಇದ್ರೆ ಅದನ್ನು ಕೂಡ ಸದರಿ ಸಭೆಯಲ್ಲಿ ಚರ್ಚಿಸಬೇಕು ಮತ್ತು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಸಭೆಗೆ ತಿಳಿಸುತ್ತಾ ಸಭೆಯನ್ನು ಪ್ರಾರಂಭ ಮಾಡಬೇಕಂತ ಕೋರುತ್ತೇನೆ. ಮೊದಲಿಗೆ AWRWS ಅವರು ಬಂದು ತಮ್ಮ ಇಲಾಖೆಯ ಮಾಹಿತಿ ನೀಡಬೇಕಂತ ಕೋರುತ್ತೇನೆ. ಯಾರಾದರೂ ಒಬ್ಬರು ಸೈಕಲ್ ಮೋಟರ್ ಸ್ವಲ್ಪ ಕೆಳಗೆ ಹೋಗ್ತಾರೆ ಬಿದ್ದ ಬಿಡ್ಬೇಕು ಮತ್ತು ರೋಡ ಕೆಟ್ಟ ಬಿಡ್ಬೇಕು. ರಿಸ್ಟೋರೇಷನ್ ಚಾರ್ಜಸ್ ಕೊಟ್ಟಿರ್ತಾರೆ ಸರ್, ಎಸ್ಟಿಮೇಟದಾಗ ಇಟ್ಟಿರ್ತಾರೆ. ಆ ರಿಸ್ಟೋರೇಷನ್ ಸಲುವಾಗಿ ಏನು ಮಾಡ್ತಾರೆ ಈಗ ಮೇನ್ ರೋಡ್ ಇದು ನೋಡ್ರಿ, ಹುಬ್ಬರವಾಡಿ ಕೆರೆ ಇದ್ದಾಗ ಆಗ ಅದು CRFದಾಗ್ರೆ ಡಾಂಬರ್ ಮಾಡಿಸಿದ್ರು. ಮತ್ತೆ ಮಾಡಿದ ಬಳಕ ನಮ್ಮ ತಿರುಗಿ ಹಟ್ಟಿ ಬಿಟ್ಟಾರೆ. ಈಗ ಪೈಪ್ಲೈನ್ ದಾಟಿಸಿದವರು ಮತ್ತು ಅವು ಹೆಂಗಲ್ಲ ರೋಡ್ ಎಲ್ಲ ಕ್ಲಿಯರ್ ಮಾಡಿಸಿದ್ದೇವೆ ಸರ್. ಅದಲ್ಲ ಅದ್ರ ಬಳಕ ಅವ್ರು ಯಾರು ಪೈಪ್ಲೈನ್ ದಾಟಿಸಿದ್ರೆ ಅವ್ರ ಕಡೆ ದುಡ್ಡು ತಗೊಂಡು ಡಾಂಬರ್ ಹಾಕ್ತಿರೋದಿಲ್ಲ. ಅವು ಎರಡು ಆಗ್ಯದ ಸಾಹೇಬ್ರ ಕಡೆ ಅಷ್ಟೇ ಅಲ್ಲ, ಎಲ್ಲ ಕಡೆ ರಾಯಭಾಗನೂ ಒಂದು 2 ಕಡೆ ಮಾಡಿ ನಾವೆಲ್ಲ ಕ್ಲಿಯರ್ ಮಾಡಿದ ನಂತರ ಮಾಡಿದಾರೆ ಸರ್. ಶರೀರ ಕಾಣಂಗಿಲ್ಲ. ಪುದುಚೇರಿ ಸರ್ ಬಸವನಗುಡಿ ನೇಜಿ ಕಂಪ್ಲೀಟ್ ಆಗಿದೆ ಸರ್. ಸುತ್ತಟ್ಟಿ ಸರ್ ಕಂಪ್ಲೀಟ್ ಆಗಿದೆ ಸರ್. ಕಂಪ್ಲೀಟ್ ಆಗಿದೆ ಎಲ್ಲ ಕೂಡಿ ಐತೆ ಸರ್. ಅದ್ರಾಗ ಕಂಪ್ಲೀಟ್ ಆಗಿತ್ತು. ಸಭೆ ಏನು ಮಾಹಿತಿ ಕೊಟ್ಟಿರ್ತಿರಲ್ಲ ಅದನ್ನು ನೋಡ್ತಿರ್ತಾರೆ ಸಾಹೇಬರು. ಅದೇ ಸರ್ ಅದೇನಾಗಿದೆ ಸರ್. ನಮಗೆ ಎಲ್ಪಾಗೈತೆ ಏನು ಸರ್, ಅದೊಂದು ಕಂಪ್ಲೀಟ್ ಆಗಿದೆ. ಬೋರ್ವೆಲ್ ಮಾಡಿದ್ರೆ 50,000 ರೂಪಾಯಿ ಮತ್ತು ಡೀಸೆಲ್ ಪಂಪ್ ಸೈಡ್ಗೆ 8,000 ರೂಪಾಯಿ ಇದೆ. ಪ್ಲಸ್ ನೀವು ಅಂತರ ಬೆಳೆ ಈಗ ಯಾಕಂದರೆ ತಾಳೆ ಬೆಳೆಗೆ ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡ್ತೀವಿ ಅಂದರೆ ಸೇಮ್ ಕೊಕೊನಟ್ ಥರ 9x9 ಮೀಟರ್. ಸೊ ಅದು ಮಧ್ಯದಲ್ಲಿ ಜಾಗ ಅಂದರೆ ಇದು ಆಗಬಾರ್ದು ಅಂತ ಹೇಳಿ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆನೂ ಮಾಡ್ಬೋದು. ಬನಾನಾ ಈಸ್ ಅ ಬೆಸ್ಟ್ ಕ್ರಾಪ್. ಯಾಕಂದರೆ ಶುಗರ್ ಕೇನು ಕೆಲವು ಜನ ಬೆಳೀತಾರೆ ತಾಳೆ ಬೆಳೆಯಲ್ಲಿ, ಬಟ್ ಆಲ್ಮೋಸ್ಟ್ ಬನಾನಾ ಈಸ್ ಅ ಬೆಸ್ಟ್ ಅಂತ ಹೇಳ್ತೀವಿ. ಸೊ ಆ ಬನಾನಾ ಏನು ನಮ್ಮ ಅಂತರ ಬೆಳೆ ಹಾಕ್ತಿರಲ್ಲ ಅದಕ್ಕೇನೂ ನಾವು ಸಬ್ಸಿಡಿ ಕೊಡ್ತೇವೆ ಅಂದರೆ 5,250 ರೂಪಾಯಿ 1 ಹೆಕ್ಟರ್ಗೆ.
ಸೊ ಅದಕ್ಕೆ ನಾ ಎಲ್ಲ ರೈತರಿಗೆ ಅಥವಾ ನಮ್ಮ ಯಾರಾದರೂ ನಮ್ಮ ಎಲ್ಲ ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದೀವಿ, ನಿಮ್ಮದು ತೋಟ ಇರ್ಬೋದು ಅಥವಾ ನಿಮ್ಮ ಯಾರಾದರೂ ರೈತರು ಕೇಳ್ಕೊಂಡು ಬಂದರೆ ಅಥವಾ ನಾವು ಹೋಗ್ತೀವಿ, ನಮ್ಮ ಪಬ್ಲಿಸಿಟಿ ನಮ್ಮ ಇಲಾಖೆದು ಆಲ್ಮೋಸ್ಟ್ ಕೊಡ್ತೀನಿ. ನಾನು ಭಾಳ ಆಸೆ ಇದೆ, ಯಾಕಂದರೆ ರಾಯಬಾಗದಲ್ಲಿ ಬರೀ ಶುಗರ್ ಕೇನ್ ತೆಗಿತಾರೆ, ಶುಗರ್ ಕೇನ್ ಆದಮೇಲೆ ಟರ್ಮರಿಕ್ ಹಾಕ್ತಾರೆ. ಯಾಕಂದರೆ ಟೋಟಲ್ ಏರಿಯಾ ನಾವು ರಾಯಬಾಗದಲ್ಲಿ ನನಗೆ ಇನ್ಸ್ಪೆಕ್ಷನ್ ಮಾಡುವಾಗ ಆಲ್ಮೋಸ್ಟ್ ಬರೀ 5800 ಹೆಕ್ಟೇರ್ ಅಷ್ಟೇ ಇದೆ ಸರ್. ಅದರಲ್ಲಿ ಮ್ಯಾಕ್ಸಿಮಮ್ ಟರ್ಮರಿಕ್ ಇದೆ 3000. ಉಳಿದಿರೋದು ಫ್ರೂಟ್ಸ್ ಆದರೆ ಬರೀ 150 ಹೆಕ್ಟೇರ್ ಅಷ್ಟೇ. ಅದರಲ್ಲಿ ಬನಾನಾ ಮತ್ತು ಗ್ರೇಪ್ಸ್ ನಾಗರಾಳ್ ಕಡೆ ಹೋದ್ಮೇಲೆ ಮೊನ್ನೆ ಸ್ವಲ್ಪ ಗ್ರೇಪ್ ನೋಡಿದ್ದೀನಿ. ಬಾಕಿ ಈಗ ವೆಜಿಟೇಬಲ್ ಅಂದರೆ 1500 ಹೆಕ್ಟೇರ್ ಅಷ್ಟೇ. ಅದರಲ್ಲಿ ತರಕಾರಿ ಅಂದರೆ ಆಲ್ಮೋಸ್ಟ್ ಮೆಣಸಿನ್ಕಾಯಿ, ಟೊಮ್ಯಾಟೊ, ಬದನೆಕಾಯಿ ಮತ್ತು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಹಾಕ್ತಾರೆ. ಬಟ್ ಅದು ಏನಿದೆ ಈ ವರ್ಷ ಸ್ವಲ್ಪ ನಾವು ಕೃಷಿ ಅಂದರೆ ನಾನು ಅವರಿಗೆ ಕೃಷಿ ಇಲಾಖೆಗೇನು ಇದು ಅಂತ ಇಲ್ಲ, ಬಟ್ ಕೃಷಿ ಇಲಾಖೆ ಜೊತೆ ನಮ್ಮ ತೋಟಗಾರಿಕೆ ಬೆಳೆನೂ ಜಾಸ್ತಿ ಮಾಡಬೇಕಂತ ನಮ್ಮದು ಇದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಈ ವರ್ಷ ಏನು ನಮ್ಮದು ಕ್ರಿಯಾಯೋಜನೆ ಅಪ್ರೂವ್ ಆಗಿದೆ, ಅದರ ತಕ್ಕಂಗೆ ನಾವು ಕೆಲಸ ಮುಂದೆ ಮಾಡಿಕೊಂಡು ನಮ್ಮ ಇಲಾಖೆ ವತಿಯಿಂದ ರೈತರು ನಮ್ಮ ಆಫೀಸ್ಗೆ ಬಂದಂದ್ರೆ ನಮ್ಗೆ ಏನಾದರೂ ಮಾಹಿತಿ ಇರಲಿ ಅಥವಾ ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಅದು ಹಾಗೆ ನೀರು ಜೊತೆ ಹೇಗೆ ಮೊನ್ನೆ ಮೀಟಿಂಗ್ ಇತ್ತಲ್ಲ ಸರ್, ಇಲ್ಲ ಸರ್ ರೈತರ ಸಮಸ್ಯೆ ಮೊನ್ನೆ ಮೀಟಿಂಗ್ ಇತ್ತಲ್ಲ ಸರ್, ಮತ್ತು ಗ್ರಾಮ ಸಭೆ ಎಲ್ಲ ಹೋಗಿ ಎಲ್ಲ ಕಡೆ ನಾವು ಪಬ್ಲಿಸಿಟಿ ಮಾಡಿದ್ವಿ ಸರ್. ಆಮೇಲೆ ನೆಕ್ಸ್ಟ್ ನ್ಯೂಸ್ ಪೇಪರ್ಗೇನು ಕೊಟ್ಟಿದ್ದೀವಿ ಸರ್, ನಮ್ಮ ಇಲಾಖೆಗೆ ರಿಲೇಟೆಡ್ ಯಾವ ಯೋಜನೆ ಇಲ್ಲ ಇದು ಮಾಡ್ತೀವಿ ಸರ್. ಇದೇ ತಳಬಟ್ಟಿ ಕಡಿಮೆ ಆಗಿತ್ತು ಸರ್. ಡೈಲಿ ವೀಕ್ಲಿ 3 ಟೈಮ್ ಹೋಗ್ತಾರೆ ಸರ್. ಹೌದು ಸರ್, ಜಾಸ್ತಿ ಇತ್ತು ಸರ್. ಈಗ ಯಾವ್ದು ಸರ್ ಕಮ್ಮಿ ಸರ್, ಮೊರಬ್ ಅಷ್ಟೇ ಸರ್. ಈಗ ವೀಕ್ಲಿ ಹೋಗ್ತೇವೆ ಸರ್, 3 ಟೈಮ್ ಸರ್. 15,000 ರಿಲೀಸ್ ಆಗಿದೆ ಸರ್. 14,80,000 ರೂಪಾಯಿ ಖರ್ಚು ಮಾಡಿ ಸರ್. ಸ್ಟೈಪಂಡ್ 19 SC ಹುಡುಗರಿಗೆ ಸ್ಟೈಪಂಡ್ ಕೊಡ್ತೀವಿ ಸರ್. ಫುಡ್ ಫಂಡ್ನಲ್ಲಿ 5 ಲಕ್ಷ ಅನುದಾನ ಬಂದಿದೆ ಸರ್. ಅದರಲ್ಲಿ ಇಬ್ಬರು ಅಂತರ್ಜಾತೀಯವಾದ ದಂಪತಿಗಳಿಗೆ ಪ್ರೋತ್ಸಾಹನ ಕೊಟ್ಟಿದೆ ಸರ್, 2.5 ಲಕ್ಷದಲ್ಲಿ. ನಂತರ ರಾಯಬಾಗ ಮತಕ್ಷೇತ್ರದಲ್ಲಿ ನಾವು 30 ಕುಟುಂಬ ಹಾಸ್ಟೆಲ್ಗಳ ವ್ಯವಸ್ಥೆ ಕೊಡ್ತೀವಿ. ನವೀಕರಣ ವಿದ್ಯಾರ್ಥಿಗಳು ಒಟ್ಟು 627 ಜನ ಅದಾರೆ ಸರ್. ಈಗ ಹೊಸದಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇಲ್ಲ ಸರ್, ರಾಯಬಾಗ ಮತಕ್ಷೇತ್ರದಾಗ ಒಂದು ಬಾಡಿಗೆ ಇದೆ ಸರ್. ಇದು ಅದು ಆಲ್ರೆಡಿ ಅಲ್ಲಿ ಒಂದು 53 ಸರ್. ಈಗ ಸರ್ ನಾನು 3 ಅಲ್ಲಿ 100 ವಿದ್ಯಾರ್ಥಿಗಳು ಹೊಸದಾಗಿ ಮಾಡ್ಕೊತಾರೆ. ಮಂಜೂರಾಗಿವೆ. ಒಟ್ಟು ಮೊತ್ತ 3,410 ಲಕ್ಷಗಳು. ಕುರ್ಚಿ ಮತಕ್ಷೇತ್ರಕ್ಕೆ 12 ಕಾಮಗಾರಿಗಳು ಮಂಜೂರಾಗಿವೆ. ಒಟ್ಟು ಅಂದಾಜು ಮೊತ್ತ 6,655 ಲಕ್ಷಗಳು. ರಾಯಬಾಗ ಮತಕ್ಷೇತ್ರದ ಕಾಮಗಾರಿಗಳು ಸರ್ ಡಿಟೇಲ್ ಓದಿದ್ದೇನೆ ಸರ್. ಎಲ್ಲ ಕಾಮಗಾರಿಗಳು ಅಂದ್ರೆ ಈ ಸಾಲಿನೂ ಕಾಮಗಾರಿಗಳು ಇದಾವೆ ಸರ್. ಸರ್ ಅದರಲ್ಲಿ ಕೆಲವೊಂದು ಕಾಮಗಾರಿಗಳು ಪ್ರಾರಂಭ ಆಗಿವೆ, ಕೆಲವೊಂದು ಕಾಮಗಾರಿಗಳು ಟೆಂಡರ್ ಹಂತದಲ್ಲಿ ಇವೆ. ಈಗ ಇಲ್ಲ ಸರ್, ಇಲ್ಲಿ ಸ್ಪೀಡ್ ನಿಮಗೂ ದಡ್ಡ ಬೀಳುತ್ತೆ. ನಾವು ಹೊಯ್ಕೊಳ್ಳೋದ ಅದಕ್ಕೆ ಬೆಲೆನೇ ಇಲ್ಲ ಸರ್. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನು ಮಾತಾಡಿದಾರೆ ಸರ್, ತಾವು ಮಾತಾಡಿದಾರೆ ಸರ್. ಈ ವಾರದಾಗ ಎಲ್ಲ ರೀಕಾಲ್ ಮಾಡಿಸ್ತೀನಿ ಸರ್. 3 ಒಂದಂತೂ ಮಹೇಶ್ ಎಡವನ್ ಅವ್ರದಂತೂ ಫೈನಲ್ ಆಗೈತೆ ಸರ್, ಮಾಡಿಸ್ತೀನಿ ಸರ್. ಈ ವಾರದಾಗ ಮಾಡಿಸ್ತೀನಿ ಸರ್, ಈ ವಾರದಾಗ ಮಾಡ್ತೀವಿ ಸರ್. ಆಮೇಲೆ ಇಲ್ಲ ಸರ್, ಒಟ್ಟು 3 ಕಾಮಗಾರಿಗಳು ರಾಯಬಾಗ ಮತಕ್ಷೇತ್ರ ಅದಾರ, 4 ಕಾಮಗಾರಿಗಳು ಕುಡಿಸಿ ಮತಕ್ಷೇತ್ರ ಅದಾರ. ಅವು 4 ಕಾಮಗಾರಿಗಳು PS ಒಟ್ಟರ್ನೂ ಅದಾರ ಸರ್. ಅವನೂ ಅದಾರ ಸರ್. ಅವು 3 ವರ್ಷ ಆದವು ಸರ್. ಈಗ 7 ವರ್ಕ್ ಇದ್ದು ಹೌದಾ ಸರ್ ಸರ್. ಇವು 7 ವರ್ಕ್ ಇದ್ರು ಸರ್. 7 ಇಲ್ಲ ಸರ್, ಅವ್ರಲ್ಲಿ ಬೇರೆ ಅದಾರ ಸರ್, ಬೇರೆ ಅದಾರ ಸರ್. ಅದು ಕುರ್ಚಿ ಮತಕ್ಷೇತ್ರದ 7 ಇದ್ರು ಸರ್. ಈಗ 3 ಕಂಪ್ಲೀಟ್ ಆದವು ಸರ್. ಒಂದು ನಿಡಗುಂದಿ ಬಸ್ವಾಟ್ ರೋಡ್ ಒಂದು ಕಂಪ್ಲೀಟ್ ಆಗೈತೆ ಸರ್. ನಿಲ್ಜಿದ್ ಒಂದು ಕಂಪ್ಲೀಟ್ ಆಗೈತ್ರಿ. ಆಮೇಲೆ ಈಗ ಕಟಕ್ ಬಾವಿದ ಒಂದು ವರ್ಕ್ ಇತ್ತಲ್ಲ ಸರ್, ಅದು ಸ್ಟಾರ್ಟ್ ಆಗಿದೆ. 5 ವರ್ಷದಿಂದ ತಕರಾರು ಇತ್ತು ಸರ್. ತಕರಾರು ಬಗೆಹರಿಸಿ ಪ್ರಾರಂಭಿಸಿದ್ರು ಸರ್. ಅದನ್ನು ಮುಗಿಸ್ತೇವೆ ಸರ್. ಚಾಲು ಆಗೈತಿ ಅದು. ಅದು ಡಾಂಬ್ರಿ ಇದು CC ರೋಡ್ ಐತ್ರಿ, ಈಗ ಸ್ಟಾರ್ಟ್ ಮಾಡಿದಾರೆ. ಚಾಲು ಮಾಡಿದಾರೆ. ಈಗ 2 ದಿವಸ ಚಾಲು ಮಾಡಿದಾರೆ. ಇಲ್ಲ ಚಾಲು ಮಾಡಿದಾರೆ ರೀ. ಬಂದು ನಾನು ಇವಾಗ ನೋಡು ಸರ್
ಅಧ್ಯಕ್ಷತೆಯಲ್ಲಿ ಕಾರ್ಯಾಗಾರಗಳನ್ನೆಲ್ಲ ಮಾಡಿದ್ವಿ ಸರ್. ಪ್ರೇರಣಾತ್ಮಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ತಮ್ಮಿಂದ ಶುಭಾಶಯ ಪತ್ರಗಳನ್ನು ಕೂಡ ಮಕ್ಕಳಿಗೆಲ್ಲ ಕಳಿಸಿದ್ವಿ. ಅದು ಕೂಡ ಎಫೆಕ್ಟ್ ಆಗಿದೆ ಸರ್. ಅದರಿಂದ ನಮ್ಮದು ಈ ಸರಿನೂ ಕೂಡ ತಾಲೂಕು ಜಿಲ್ಲೆಯಲ್ಲಿ ನಮ್ಮದು 3ನೇ ಸ್ಥಾನ ಇದೆ ಸರ್. ರಾಯಬಾಗು 64.38% ಫಲಿತಾಂಶ ಪಡೆದು ಪ್ರಯತ್ನ ಮಾಡ್ತೀವಿ ಸರ್. ಲಾಸ್ಟ್ ಇಯರ್ ಈ ಸರಿ ಪರ್ಸೆಂಟೇಜ್ ಕಡಿಮೆ ಆಗಿದೆ ಸರ್. ಕಡಿಮೆ ಆಗಿದೆ. ಬಟ್ ಸ್ಥಾನ ಮಾತ್ರ 3ನೇ ಸ್ಥಾನ ಇದೆ ಸರ್. 75 ಸರ್. ಕಡಿಮೆ ಆಗಿದೆ ಸರ್. ಆಮೇಲೆ ಇನ್ನೊಂದು ಸಂತೋಷದಾಯಕ ವಿಚಾರ ಅಂದ್ರೆ ಸರ್, ರಾಯಬಾಗ್ ತಾಲೂಕು ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ ಗುಣಮಟ್ಟದಲ್ಲಿ 4ನೇ ಸ್ಥಾನದಲ್ಲಿ ಬಂದಿದೆ ಸರ್. ಅದು ಕ್ವಾಲಿಟಿ ರಿಸಲ್ಟ್ 4ನೇ ಸ್ಥಾನ ಸರ್. ಕ್ವಾಲಿಟಿಯಲ್ಲಿ 4ನೇ ಸರ್. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದಂಥ ಮಕ್ಕಳ ಸಂಖ್ಯೆ 150ಕ್ಕಿಂತ ಹೆಚ್ಚಿದೆ ಸರ್ ನಮ್ಮ ತಾಲೂಕಿಗೆ. ಆಮೇಲೆ 623 ಅಂಕಿ ಮಕ್ಕಳು 623 ತೆಗೆದಂಥ ಮಕ್ಕಳಿದ್ದಾರೆ ಸರ್. 623 ತೆಗೆದಾರೆ 2 ಕಾಮಗಾರಿ ಪ್ರಗತಿಗಿದ್ದು ಬ್ಯಾಚ್ 2ರಲ್ಲಿ 16 ಕಾಮಗಾರಿಗಳು ಇದ್ದು ಅದರಲ್ಲಿ 9 ಕಾಮಗಾರಿಗಳು ಮುಕ್ತಾಯಗೊಂಡಿದ್ದು, 7 ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ ಇತ್ತು. ಹಾಗೂ JJM ಬ್ಯಾಚ್ 3ರಲ್ಲಿ 64 ಕಾಮಗಾರಿಗಳು ಇದ್ದು ಅದರಲ್ಲಿ 26 ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ ಹಾಗೂ 34 ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ಹಾಗೂ JJM ಬ್ಯಾಚ್ 4ರಲ್ಲಿ 1 ಕಾಮಗಾರಿ ಇದ್ದು ಅದು ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಕಾಮಗಾರಿ ಪೂರ್ಣಗೊಂಡಿದೆ ಸರ್. ಅದೇ ರೀತಿಯಾಗಿ ದೊಡ್ಡದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಸರ್. ಗಿರ್ನಾಯಕವಾಡಿಯಲ್ಲಿ ಹ್ಞೂ ಸರ್. ಪಟ್ಟಣ ಬೆಂಚ್ ಸ್ಟಾರ್ಟ್ ಮಾಡಿದ್ದನ್ನು ಸರ್ ಹೇಳ್ತೈತೇನೆ ಸರ್. ಅದೇ ರೀತಿಯಾಗಿ ಓಲ್ಡ್ ಹಳಿ ತಿಕ್ಕೇವಾಡಿಯಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಸರ್. ಸರ್ ಫಸ್ಟ್ ಬ್ಯಾಚ್ದಾಗಿದೆ ಸರ್. ಅದು ಯಾವ ಬ್ಯಾಚ್ ಒಂದೇ ಬ್ಯಾಚ್ ಆಗಿದ್ರು ಈಗ ಕಾಸರಗೋಡಿದಾಗ ನೀರೇ ಇಲ್ಲ ಅಂತೇಳಿ ಬಂದಾರ ಅವರು. ಅಲ್ಲಿ JJM ಮಾಡಿದ್ದಾರೆ. ಮತ್ತು ಅದು JJM ನೀರು ಬರೀ ಮಡಿ ಮುಚ್ಚಿ ಚಾವಿ ಕುಡಿಸಿದ್ರೆ ಹೆಂಗೆ ನೀರು ಓ ಟ್ಯಾಂಕ್ ಇಲ್ಲ. ಅದಕ್ಕೆ ಓ ಟ್ಯಾಂಕ್ ನೀರು ಬೆಳೀತಾರೆ. ಕೆಂಪಟ್ಟಿ ಮತ್ತು ಮಲ್ಲಿಗೆ ಸರ್. ಕೆಂಪಟ್ಟಿದ್ರಾಗ ಅದು ಬರೋದೊಂದು ಬೇಕ್ರಿ. ಕೆಪ್ಪಟ್ಟಿ ಜೋಡ್ಕುರುಳಿ ನಕಲಾಪುರ ದಾಸರಗೋಡಿ ನೀರು ಬೇಕಾ ಅಲ್ಲಿ. ದಾಸರಗೋಡಿಯಲ್ಲಿ ಸರ್ ಮೊನ್ನೆ ಬಂದಿದ್ರು ಅವರು. ಇದು ಟ್ಯಾಂಕು ಇಲ್ಲ ಸರ್. ಜಾನ್ವಿಕರ್ ತೋಟ ಮತ್ತು ಆಮೇಲೆ ಬಾರಿಕೋಡಿ ತೋಟ ಸರ್. ಓಟಾಕಿಲ್ಲ ಏನು ಕನೆಕ್ಷನ್ ಏನು ಚಾವಿಗಳು ಮಾತ್ರ ಮಡಿ ಬಂದದಾವ ಅಂತ ಏನಾಗ್ತದ ದುಡ್ಡು ವೇಸ್ಟ್ ಇಲ್ಲ. ಸೋರ್ಸ್ ಯಾವ ಸೆಕ್ಷನ್ ಹೋಗ್ತಾರ ಈ ಸೋರ್ಸ್ ಏನಪ್ಪ ನೀವು ಹೆಂಗೆ ಪ್ಲಾನ್ ಮಾಡುವಾಗ ಹೆಂಗೆ ಮಾಡ್ಬೇಕು? ಓ ಟ್ಯಾಂಕು ಇಲ್ಲ, ಮೂರು ಇಲ್ಲ, ಬರೀ ಚಾವೆ ಅಟ್ಟ ಮಾಡಿದ್ರಿ. ಚಾವೆ ಮಾಡಿದ್ರೆ ಎದಕ್ಕೆ ಬರ್ತದ? ಈಗ ಅದನ್ನು ನೋಡ್ಕೋತಾರೆ ಸರ್. ಅದನ್ನ 2.0 ಹೊಸ ಏನೇನೈತೆ ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಅದನ್ನು ತಗೋಬೇಕದನ್ನ. ವೇದಿಕೆ ಮೇಲೆ ಆಚರಣೆ ತಾಲೂಕಾ ದಂಡಾಧಿಕಾರಿ ಮಂಜೇಶ್ವರ ಅವರೇ ಮತ್ತು ತಾಲೂಕು ಪಂಚಾಯತ್ ಕಾರ್ಯಾಧಿಕಾರಿ ಅದ್ದು ಅವರೇ ಮತ್ತು ನಾಮನಿರ್ದೇಶಕ ಸದಸ್ಯರಾದ ಕಾಮಯ್ಯ ಅವರೇ, ನಾಯ್ಕ ಅವರೇ, ಚೌಲ ಅವರೇ ಹಾಗೂ ಪತ್ರಿಕಾ ಮಾಧ್ಯಮೇತರು ಎಲ್ಲರಿಗೆ ನಮಸ್ಕರಿಸಿ, ಈಗಾಗಲೇ ಸವಿಸ್ತಾರವಾಗಿ ಕೆಲವೊಂದು ಇಲಾಖೆ ಉಳಿದವು ಇನ್ನೂ ಮತ್ತು ನೆಕ್ಸ್ಟ್ ಇದನ್ನು ಮಾಡೋಣ ವೇಳೆ ಆಗಿರೋದ್ರಿಂದ ಅದಕ್ಕೆ ಬೇಗ ಉತ್ಸಾಹಿಸಿದ್ದೆವು. ಇಷ್ಟ ನನಗೆ ಎಲ್ಲ ಅಧಿಕಾರಿಗಳಿಗೆ ಹೇಳೋದೇನಂತಂದ್ರೆ ತಮ್ಮ ಏನಾದ್ರು ಸಮಸ್ಯೆ ಇದ್ದರೆ ಹೇಳಿ, ಅದಕ್ಕೆ ನಾ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡೋಕ್ಕೆ ನಾನು ತಯಾರಿದ್ದೇನೆ. ಏನಿದ್ದು ತಮ್ಮ ಇಲಾಖೆ ಏನಿದ್ರು ಕೂಡ ಈಗ ಹೇಳ್ಬೇಕಂತೇಳಿ ನಾ ಎಲ್ಲರಿಗೆ ತಿಳಿಸುತ್ತಾ, ಈಗಾಗಲೇ ಎಲ್ಲ ಅಧಿಕಾರಿಗಳು ಈಗಾಗಲೇ ಹೊಸಬ್ರು ಈಗ ಬಂದವರಿಗಂತೂ ಗೊತ್ತಿಲ್ಲ, ಅದಕ್ಕೆ ಈಗ
ಕೆಳಗಿನ ಜೂನಿಯರ್ ಅಧಿಕಾರಿಗಳು ಅವರಿಗೆಲ್ಲ ತಾಲೂಕದ ತಮ್ಮ ಕಚೇರಿಯ ಆಡಳಿತದ ಬಗ್ಗೆ ಅವರಿಗೆ ಹೊಸಬರಿಗೆ ತಿಳಿಸ್ಬೇಕು. ಮತ್ತು ಹೆಚ್ಚೆಲ್ಲ ಹಲವು ಅಂದರೆ ಎಲ್ಲ ಇಲಾಖೆ ಅದಕ್ಕೆ ಏನು ತಮಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಅದಕ್ಕೆ ಒಳ್ಳೆ ರೀತಿಯಿಂದ ತಾವೆಲ್ಲರೂ ಈಗ ಮಳೆಗಾಲ ಚಾಲು ಆಗೋದ್ರಿಂದ ಅದಕ್ಕೆ ತಾವು ಏನೇನೀಗ ಮುನ್ನೆಚ್ಚರಿಕೆ ನಾವು ಕ್ರಮ ಕೈಗೊಳ್ಳಬೇಕು, ಮಳೆ ಬೆಳೆದಾಗ ಏನು ತಗೋಬೇಕು, ಮತ್ತು ಈಗ ರೈತರಿಗೆ ಬೆಳೆಯೋದ್ರಿಂದ ಬಿತ್ತನೆ ಬೀಜ, ಗೊಬ್ಬರ ಮತ್ತು ಆರೋಗ್ಯ ಇಲಾಖೆಯವರು ಔಷಧ ಉಪಚಾರ ಮತ್ತು ಪೌಡರ್ ಹಾಕೋದು ಅದನ್ನ ನಾವು ಮಳೆ ಬೆಳೆದಾಗ ತಗೋಬೇಕಂತ ಇಲಾಖೆ ಜವಾಬ್ದಾರಿ ಕೆಲಸ ಮಾಡಿರೋದ್ರಿಂದ ಕಿಮ್ಮತ್ತನ್ನು ಹೇಳಿ ಈಗ ನಾಳೆ 21ನೇ ತಾರೀಕು ಯುವ ದಿನಾಚರಣೆ. ಅದಕ್ಕೆ ಇಲ್ಲಿ ನ್ಯೂ ಹೈಸ್ಕೂಲ್ ಆಯೋಜನೆಯನ್ನು ಮಾಡಿದ್ದಾರೆ. ಆದ ವರ್ಷನೂ ನಾವು ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಕೂಡಿ ಅಲ್ಲಿ ಮಾಡಿದ್ದೀವಿ. ಅದಕ್ಕೆ ಈಗೂ ಕೂಡ ತಮ್ಮ ಗಮನಕ್ಕೆ ಎಲ್ಲ ಅಧಿಕಾರಿಗಳಿಗೆ ತಾವು ಕಡ್ಡಾಯವಾಗಿ ಆ ದಿವಸ ಎಲ್ಲರೂ ಭಾಗವಹಿಸಬೇಕಾಗತ್ತೆ. ಆ ದಿವಸ ನಾವೇ ಇರ್ತಾನೋ, ಮುಂಜಾನೆ ಸರ್ ಇರ್ತಾರೋ, ಸದ್ದವರು ಇರ್ತಾರೋ, ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಆ ದಿವಸ ಕಡ್ಡಾಯವಾಗಿ ಯೋಗ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ನಿಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತೇನೆ. ಯಾಕಂತಂದ್ರೆ ಮೋದಿಜಿಯವರ ಒಂದು ಕನಸು ಇಡೀ ವಿಶ್ವನೇ ಮೆಚ್ಚೈತಿದೆ ಯೋಗ ದಿನ. ಅದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು. ಆ ದಿವಸ ನಾವು ಕೂಡ ಕಾರ್ಯಕ್ರಮದಾಗ ಭಾಗವಹಿಸ್ತಂತ ಹೇಳಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕೂಡ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಂಡ ಎಲ್ಲರಿಗೆ ಶುಭವಾಗಲಿ. ಎಲ್ಲರಿಗೆ ನಮಸ್ಕಾರ. ತಮ್ಮ ಏನು ಸಮಸ್ಯೆ ಇದ್ರೆ ತಾವು ಅಧಿಕಾರಿಗಳನ್ನು ಹೇಳ್ಬೇಕಂತ ವಿನಂತಿಯನ್ನು ಮಾಡ್ತೀನಿ. ನಮ್ಮ ಶಾಸಕರು ಹಿರಿಯರಾಗಿರ್ತಕ್ಕಂಥ ಡಿ ಮೈವಳಿ ಸಾಹೇಬರಾಗಿರ್ಬೋದು ಮತ್ತು ತಹಸೀಲ್ದಾರ್ ಮುಂಜೆ ಸಾಹೇಬರಾಗಿರ್ಬೋದು, ಇವು ಆಗಿರ್ಬೋದು, ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ಸ್ವಲ್ಪ ನೀವು ಒಂದು 2-3 ಪ್ರಕಾರ ನಟ್ಟ ಹೇಳ್ತೀನಿ ನಾನು. ಇದಕ್ಕೆ ಕೆರೆ ತುಂಬು ಯೋಜನೆಗೆ ಸಂಬಂಧಪಟ್ಟಂಗೆ ತಾವು ಹೇಳಿದ್ರಲ್ಲ ಕಾಂಬ್ಳೆ ಅವರನ್ನು, ಕಾಂಬ್ಳೆ ಅವರು ಇವು ಸ್ವಲ್ಪ ನಮ್ಮ ಗಮನಕ್ಕೆ ತೊಗೊಂಬರ್ಬೇಕು. ನಾವು ದಯವಿಟ್ಟು ಅವ್ರು ಸ್ವಲ್ಪ ಗಮನಕ್ಕೆ ತೊಗೊಂಡು ಬಂದ್ರಿ ಅಂತಂದ್ರೆ ನಾವು ಸ್ವಲ್ಪ ಅಲ್ಲಿ ಮ್ಯಾಗಿನ ಲೆವೆಲ್ದಾಗ ಫಾಲೋ ಅಪ್ ಮಾಡೋಕೆ ನಮ್ಗೆ ಸ್ವಲ್ಪ ಅನುಕೂಲ ಆಕೈತಿ. ಯಾಕಂದ್ರೆ ನಮ್ಗೆ ಮತ್ತು ನೀವು MLA ಅಂತ ಅನುಕೂಲ ನಮಗೆ ಇಲ್ಲಿ ಕಿವ್ಯಾಗ ಬರ್ತಾವ, ಈಚೆ ಕಡೆ ಹೋಗಿರ್ತಾವ, ಏನೋ ನೆನಪು ಉಳಿಯಂಗಿಲ್ಲವ. ಸ್ವಲ್ಪ ಅವಾಗವಾಗ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಈಗ ನಮ್ಮ ವಡ್ರ ಸಾಹೇಬ್ರದ್ದು ಆಯಿತು, ಈಗ 3 ವರ್ಷ ಒಬ್ಬರಿಗೆ ಕೆಲಸ ಕೊಟ್ಟಿದ್ದೀರಿ, ಅವು ಹಂಗೆ ಅದಾವ. ಹಳ್ಳಿ ಮಂದಿ ಎಲ್ಲ ಬಂದು ನಮ್ಮನ್ನು ಕೇಳಕ್ಕೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ಯಾವುದೇ ಇರುವತಕ್ಕೆ ಈಗ ತಾವು ಸಮಾಜ ಕಲ್ಯಾಣ ಹೇಳಿದ್ರಲ್ಲ, ಈ ಯಾವುದಿದೆ ಅಂಬೇಡ್ಕರ್ ಭವನ ಆಗಿರ್ಬೋದು, ಜಗಜೀವನ್ ರಾವ್ ಭವನ ಆಗಿರ್ಬೋದು, ನೀವು ಆಯ್ತು ನೀವು ಮಾಡ್ತಿರ್ತೀರಿ, ನೀವು ಜಾಗ ಸೆಲೆಕ್ಷನ್ ಮಾಡ್ತಿರ್ತೀರಿ, ಆ ಪಂಚಾಯತಿ ಕಡೆ ಕೇಳ್ತಿರ್ತೀರಿ, ಅದನ್ನು ನಮಗೂ ಒಟ್ಟು ಹೇಳ್ತು ಬನ್ನಿ. ಯಾಕಂತಂದ್ರೆ ಅಲ್ಲಿ ನಾವು ಆ PDO ಆಗಿರ್ಬೋದು ಮತ್ತು ನಮ್ಮ ಯಾರಾದ್ರೂ ಸಾರ್ವಜನಿಕರಿಗೆ ನಾವು ಕೇಳ್ಕೊಂಡು ನಿಮ್ಗೆ ಜಾಗ ಸಿಗಲಿಲ್ಲ ಅಂದಿರ್ತಂದ್ರೆ ನಮಗೂ ಸ್ವಲ್ಪ ಹೇಳಿ, ಈ ಊರಾಗ ಜಾಗ ಸಿಗುವತ್ತು, ಈ ಊರಾಗ ಜಾಗ ಸಿಕ್ಕೈತಿ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ನಿಮಗೆ ಕೊಡ್ಸೋಕೆ ಒಂದು ಸ್ವಲ್ಪ ಅನುಕೂಲ ಆಕೈತಿ. ಅದಕ್ಕೆ ದಯವಿಟ್ಟು ತಾವು ಏನು ಮಾಹಿತಿ ಬರೋಬ್ಬರ ಐತಿ. ನನಗೆ ಅನ್ಸಿದ ಮಟ್ಟಿಗೆ ಸಾಹೇಬ್ರದ್ದು ನೋಡತ್ತೀವಿ, ಕರೆಕ್ಟ್ ಅನಿಸ್ತೈತಿ. ನಮ್ಮ ತಾಲೂಕು ಆಡಳಿತ ಕರೆಕ್ಟ್ ಅನ್ಸಾತೈತಿ. ಹಂಗೇನೇ ಇದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಸರಿ ಮಾಡ್ಕೊಂಡು ಹೋಗೋಣ. ನೀವೇನೇ ಸಮಸ್ಯೆ ಇದ್ರೂ ಕೂಡ ಸ್ವಲ್ಪ ನಾವಿಬ್ಬರು, ಅವರು ಒಳ್ಳೆಯವ್ರದಾರ, ನಾವೇನು ನಮ್ಮಿಬ್ಬರು ಒಳಗೆ ಪಕ್ಷ ಏನಿಲ್ಲ. ನಾವು ಯಾವತ್ತೂ ಅವ್ರು BJP ನಾ ಕಾಂಗ್ರೆಸ್ ಅಂತೇಳಿ ಪಕ್ಷ ಅಂತೇಳಿ ಅಂದು ಮಾತಾಡಂಗಿಲ್ಲ. ಅವರು ಅದನ್ನ ನಮ್ಮ BJP ಆಗಿದ್ರೆ BJP ನಾವು ಯಾವತ್ತೂ ನಾವು ಹಿರಿಯರ ಅಂತಮ್ರಗತನ ಇದೀವಿ. ನಾವು ಪಕ್ಷ ಇಚ್ಛೆ ಯಾವತ್ತೂ ನೋಡಿಲ್ಲ ನಾವು. ಅದಕ್ಕೆ ಏನಾಗಿದ್ರೂ ಸಮಸ್ಯೆ ಇದ್ರೂ ನೀವು ಅವ್ರ ಹತ್ರ ಏನೋ ಹೋಗಿ ಚರ್ಚೆ ಮಾಡಿರಿ. ಇದಕ್ಕೆ ನನ್ನ ಹತ್ರ, ಯಾಕಂದ್ರೆ ಅವ್ರ ಹತ್ರ ಅಂದರೆ ಇಲ್ಲೇ ಸಮೀಪ ಸಿಗ್ತಾರೆ ಅವ್ರು. ನಾವು ಸ್ವಲ್ಪ ಬೀರಪ್ಪ ಮಂಡಿ ಬರ್ಬೇಕಾಗ್ತೈತಿ. ಅದಕ್ಕೆ ಮುಂದೆ ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿ, ಯಾಕಂದ್ರೆ ನಾನು ಸ್ವಲ್ಪ ಟೈಮ್ ಆಗೈತಿ, ನಾನು ಹೋಗ್ತೀನಿ ಅಂತೇಳಿ ನಮಸ್ಕಾರ. ಬರ್ತೀನಿ ಸರ್, ಬಾಯ್. ಈ ಸಮಯದಲ್ಲಿ ರಾಯಭಾಗ ದಂಡಾಧಿಕಾರಿಯಾದ ಮುಂಜೆ, ತಾಲೂಕು ಪಂಚಾಯತ್ EO ಕದ್ದು,
ಪಿಡಬ್ಲ್ಯೂಡಿ ಅಧಿಕಾರಿಯಾದ ಮನು ವಡ್ಡರ್, ZP ಅಧಿಕಾರಿ ಸುಭಾಷ್ ಭಜಂತ್ರಿ, ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ಕೆಡಿಪಿ ಸಭೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ರಾಯಭಾಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.